ಎಲ್ರಿಗೂ ನಮಸ್ಕಾರ. ನಮ್ಮ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಹೊಸದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಇವತ್ತಿನ ಈ ವಿಡಿಯೋನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ನೀವು ಏಕೆ ಕಲಿಬೇಕು ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲಿತ ಮೇಲೆ ನಿಮ್ಗಿರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೈ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್? ಈಗ ಏನಾಗ್ತಾ ಇದೆ ಅಂತಂದ್ರೆ ಎವ್ರಿ ಬಿಸ್ನೆಸ್ ನೀಡ್ಸ್ ಆನ್ಲೈನ್ ವಿಸಿಬಿಲಿಟಿ, ಲೋ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಟ್ರೆಡಿಷನಲ್ ಮಾರ್ಕೆಟಿಂಗ್, ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್ ಇನ್ ಟುಡೇಸ್ ಜಾಬ್ ಮಾರ್ಕೆಟ್, ಕರಿಯರ್ ಅಂಡ್ ಫ್ರೀಲಾನ್ಸಿಂಗ್ ಅಪಾರ್ಚುನಿಟೀಸ್ ಫಾರ್ ಎವ್ರಿ ಒನ್. ಮೊದಲು ಯಾವ ತರ ಆಗ್ತಾ ಇತ್ತು ಅಂತಂದ್ರೆ ಕಸ್ಟಮರ್ಸ್ ಒಂದು ಬಿಸ್ನೆಸ್ ನ ಡಿಸ್ಕವರ್ ಮಾಡಬೇಕು ಅಂತ ಅಂದ್ರೆ ಫಿಸಿಕಲಿ ಹೋಗ್ಬೇಕಾಗ್ತಾ ಇತ್ತು. ಆದ್ರೆ ಈಗ ಕಸ್ಟಮರ್ಸ್ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳ ಪೇಜ್ ಗಳನ್ನ ಫಾಲೋ ಮಾಡ್ತಾರೆ, ಇದಾದ ನಂತರ ಒಂದು ಬಿಸ್ನೆಸ್ಗೆ ಹೋಗಿ ಕನೆಕ್ಟ್ ಆಗ್ತಾರೆ. What is digital marketing? Digital marketing means promoting products, service or business using digital platforms and the internet. ಯಾವುದಾದ್ರೂ ಈ ಮೇಜರ್ ಪ್ಲಾಟ್ಫಾರ್ಮ್ಸ್ ಗಳಾಗಿರುವಂತಹ ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ವೆಬ್ಸೈಟ್, ಇಮೇಲ್ ಇತಗಳನ್ನ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ನೀವೇನಾದ್ರೂ ಪ್ರಮೋಟ್ ಮಾಡ್ತಾ ಇದ್ರೆ ಅದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಕಂಪೇರ್ ಮಾಡಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತ ನೋಡಕ್ ಹೋದಾಗ, ನೀವೇನಾದ್ರೂ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ನ್ಯೂಸ್ ಪೇಪರ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡಬೇಕಾಗತ್ತೆ, ಪೋಸ್ಟರ್ ಮತ್ತು ಬ್ಯಾನರ್ ಗಳನ್ನ ರೆಡಿ ಮಾಡ್ಬೇಕಾಗತ್ತೆ, ಟೆಲಿವಿಷನ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ಬೇಕಾಗತ್ತೆ. ಇದು ಏನಾಗ್ತಾ ಇತ್ತು ಅಂತಂದ್ರೆ ಹೈಯರ್ ಕಾಸ್ಟ್ ಆಗ್ತಾ ಇತ್ತು, ಡಿಫಿಕಲ್ಟ್ ಟು ಮೆಜರ್ ರಿಸಲ್ಟ್, ಮತ್ತು ನೀವು ಯಾವ್ದಾದ್ರು ಸ್ಪೆಸಿಫಿಕ್ ಕಸ್ಟಮರ್ ನ ಟಾರ್ಗೆಟ್ ಆಗಿದೆನಾ ಇಲ್ವಾ ಅನ್ನೋದನ್ನ ನಿಮಗೆ ಮೆಜರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದಾದ್ಮೇಲೆ ಲಿಮಿಟೆಡ್ ರೀಚ್ ಇತ್ತು. ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ನೀವು ಸ್ಪೆಸಿಫಿಕ್ ಆಗಿರೋ ಕಸ್ಟಮರ್ ಅನ್ನ ಟಾರ್ಗೆಟ್ ಮಾಡಬಹುದು. ನೀವು ಮಾಡಿರುವಂತಹ ಅಡ್ವರ್ಟೈಸ್ಮೆಂಟ್ ನ ಪರ್ಫಾರ್ಮೆನ್ಸ್ ಅನ್ನ ರಿಯಲ್ ಟೈಮ್ ಅಲ್ಲಿ ನೀವು ಟ್ರ್ಯಾಕ್ ಮಾಡಬಹುದು. ಲೋವರ್ ಬಜೆಟ್ ರಿಕ್ವೈರ್ಮೆಂಟ್ ಮತ್ತು ನೀವು ಈಸಿಲಿ ಫಾಸ್ಟ್ ಆಗಿ ಕಸ್ಟಮರ್ ನ ರೀಚ್ ಆಗ್ಬಹುದು. ನೀವು ಮಾಡಿರುವಂತಹ ಅಡ್ವರ್ಟೈಸ್ಮೆಂಟ್ ನ ರಿಸಲ್ಟ್ ನ ನೀವು ಮೆಜರ್ ಮಾಡಬಹುದು. ಈಗ ಕಸ್ಟಮರ್ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಯಾವ ತರ ಅಂತಂದ್ರೆ ಮೊದಲು ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಹೋಗಿ ಬಾಯ್ ಮಾಡ್ತಾ ಇದ್ರು, ಆದ್ರೆ ಈಗ ಗೂಗಲ್ ಗಳಲ್ಲಿ ರಿವ್ಯೂ ಅನ್ನ ಚೆಕ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನ ಚೆಕ್ ಮಾಡ್ತಾರೆ, ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳನ್ನ ನೋಡ್ತಾರೆ, ಆನ್ಲೈನ್ ರೇಟಿಂಗ್ ಅನ್ನ ನೋಡ್ತಾರೆ. ಇದಾದ್ಮೇಲೆ ಈಗಾಗಲೇ ಯಾವ್ದಾದ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವರ ಫೀಡ್ಬ್ಯಾಕ್ ಯಾವ ತರ ಇದೆ ಅನ್ನೋದನ್ನ ನೋಡ್ತಾರೆ. ಹೀಗಾಗಿ ಬಿಸಿನೆಸ್ ವಿತೌಟ್ ಅನ್ ಆನ್ಲೈನ್ ಪ್ರೆಸೆನ್ಸ್ ಮೇ ಲೂಸ್ ಪೊಟೆನ್ಶಿಯಲ್ ಕಸ್ಟಮರ್ಸ್ ಎವ್ರಿ ಸಿಂಗಲ್ ಡೇ. ಈಗ ನಾವು ಈ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಇರುವಂತಹ ಮೇನ್ ಏರಿಯಾಸ್ಗಳು ಯಾವುವು ಅಂತ ನೋಡಕ್ ಹೋದಾಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಗೂಗಲ್ ಆಡ್ಸ್, ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಆಡ್ಸ್, ಕಂಟೆಂಟ್ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್, ವಾಟ್ಸ್ಆಪ್ ಮಾರ್ಕೆಟಿಂಗ್ ಅಂಡ್ ಯೂಟ್ಯೂಬ್ ಮಾರ್ಕೆಟಿಂಗ್. ಮೊದಲನೇದಾಗಿ ನಾವು ನೋಡಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನಿಮ್ಮ ಬಿಸ್ನೆಸ್ ಅನ್ನ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ಕೊಂಡು ಗ್ರೋ ಮಾಡ್ತಾ ಇದ್ರೆ ಅದನ್ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೀತಾರೆ. ಇದನ್ನ ಏನಾಗುತ್ತಾ ಅಂತಂದ್ರೆ ನಿಮ್ಮ ಬ್ರ್ಯಾಂಡ್ ನ ಅವೇರ್ನೆಸ್ ಬಿಲ್ಡ್ ಆಗತ್ತೆ, ಕಸ್ಟಮರ್ ಜೊತೆ ನೀವು ಈಸಿಲಿ ಕನೆಕ್ಟ್ ಆಗ್ಬೋದು, ಇದರಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗತ್ತೆ, ಹೀಗಾಗಿ ನಿಮ್ಮ ಸೇಲ್ ನಲ್ಲಿ ಇನ್ಕ್ರೀಸ್ ಆಗುವಂತ ಚಾನ್ಸ್ ಇದೆ. ಎರಡನೇದು ಬರುತ್ತೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದು ಹೆಂಗಾಗತ್ತೆ ಅಂತಂದ್ರೆ ಇಟ್ ಈಸ್ ಹೆಲ್ಪಿಂಗ್ ಕಸ್ಟಮರ್ಸ್ ಟು ಫೈಂಡ್ ಯುವರ್ ಬಿಸ್ನೆಸ್ ಆನ್ ಗೂಗಲ್. ಈಗ ಯಾರಾದ್ರೂ ಗೂಗಲ್ ನಲ್ಲಿ ಹೋಗಿ ಬೆಸ್ಟ್ ಫೋಟೋಗ್ರಾಫರ್ಸ್ ಇನ್ ಬೆಳಗಾವಿ ಅಂತ ಸರ್ಚ್ ಮಾಡಿದಾಗ ನಿಮ್ಮ ರಿಸಲ್ಟ್ ಏನಾದ್ರು ಟಾಪ್ ಅಲ್ಲಿ ಬಂತು ಅಂತಂದ್ರೆ ಆ ಕಸ್ಟಮರ್ ನಿಮ್ಗೆ ಕನ್ವರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ನೀವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ನಾವು ಯಾವ್ದಾದ್ರು ಲೊಕೇಶನ್ ಗಳಿಗೆ ಹೋದಾಗ ಬೆಸ್ಟ್ ರೆಸ್ಟೋರೆಂಟ್ ನಿಯರ್ ಮೀ, ಬೆಸ್ಟ್ ಹೋಟೆಲ್ ನಿಯರ್ ಮೀ, ಬೆಸ್ಟ್ ಲಾಡ್ಜ್ ನಿಯರ್ ಮೀ ಅಥವಾ ಅಂತ ಈ ತರ ಬೇರೆ ಬೇರೆ ಎನ್ಕ್ವೈರೀಸ್ ಅನ್ನ ಮಾಡ್ತಾ ಇರ್ತೀವಿ. ಇದರಲ್ಲಿ ಯಾವ್ದಾದ್ರು ಗೂಗಲ್ ನಲ್ಲಿ ಬರುವಂತ ಫಸ್ಟ್ 3 ರಿಸಲ್ಟ್ ಒಳಗಡೆ ನಾವು ಜಾಸ್ತಿ ಕ್ಲಿಕ್ ಮಾಡುವಂತ ಚಾನ್ಸ್ ಇರುತ್ತೆ. ಹೀಗಾಗಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಿಸ್ನೆಸ್ ಗಳನ್ನ ಗ್ರೋ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಆಗಿದೆ. ನಿಮ್ಗೆ ಬಿಸ್ನೆಸ್ ಗ್ರೋ ಮಾಡ್ಬೇಕಾಗಿದೆ, ಆದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ಗೆ ಜಾಸ್ತಿ ಟೈಮ್ ಹಾಕೋದಿಲ್ಲ ಅಂತ ಅಂದಾಗ ನೀವು ಪೇಡ್ ಅಡ್ವರ್ಟೈಸಿಂಗ್ ಮೂಲಕನು ಕಸ್ಟಮರ್ ನ ರೀಚ್ ಆಗ್ಬೋದು. ಈ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಪೇಡ್ ಅಡ್ವರ್ಟೈಸಿಂಗ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದರಲ್ಲಿ ನೀವು ಲೊಕೇಶನ್ ನ ಟ್ರ್ಯಾಕ್ ಮಾಡ್ಬೋದು, ನೀವು ಪರ್ಟಿಕ್ಯುಲರ್ ಆಗಿರೋ ಏಜ್ ಗ್ರೂಪ್, ಜೆಂಡರ್, ಇಂಟ್ರೆಸ್ಟ್ ಮತ್ತು ಅವರ ಆನ್ಲೈನ್ ಬಿಹೇವಿಯರ್ ಗಳ ಮೇಲೆ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಆಡಿಯನ್ಸ್ ಅನ್ನ ಚೂಸ್ ಮಾಡಬಹುದು. ನೆಕ್ಸ್ಟ್ ಬರುತ್ತೆ ಕಂಟೆಂಟ್ ಮಾರ್ಕೆಟಿಂಗ್. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಕಂಟೆಂಟ್ ಬರುತ್ತೆ. ನೀವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ವಿಡಿಯೋ ಕಂಟೆಂಟ್ ಇದೆ, ರೀಲ್ಸ್ ಕಂಟೆಂಟ್ ಇದೆ, ಇಮೇಜ್ ಕಂಟೆಂಟ್ ಇದೆ, ಬ್ಲಾಗ್ಸ್ ಕಂಟೆಂಟ್ ಇದೆ, ಅದ್ರ ಜೊತೆ ಕಸ್ಟಮರ್ ಸ್ಟೋರೀಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅದರ ಮೇಲೂ ಕೂಡ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಏನಾಗುತ್ತಾ ಅಂತಂದ್ರೆ ನಿಮ್ಮ ಕಸ್ಟಮರ್ಸ್ ನ ನೀವು ಎಜುಕೇಟ್ ಮಾಡ್ಬೋದು, ನಿಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಬೋದು, ನಿಮ್ಮ ಬ್ರ್ಯಾಂಡ್ ನ ಟ್ರಸ್ಟ್ ಬಿಲ್ಡ್ ಆಗತ್ತೆ, ಇದರಿಂದ ನಿಮ್ಮ ಬ್ರ್ಯಾಂಡ್ ನ ಅವೇರ್ನೆಸ್ ಕೂಡ ಜಾಸ್ತಿ ಆಗತ್ತೆ.
who can learn digital marketing. Small business owners, students, job seekers, housewife, ವರ್ಕಿಂಗ್ ಪ್ರೊಫೆಷನಲ್ ಯಾರೇ ಆಗಿರಲಿ, ನಿಮ್ಮ ಏಜ್ ಏನೇ ಆಗಿರಲಿ, ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವು ಇದನ್ನ ಈಸಿಲಿ ಕಲಿಬಹುದು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಈಗಾಗಲೇ ಮಾಡ್ತಾ ಇರ್ತೀರಿ, ಆದ್ರೆ ಅಷ್ಟೊಂದು ಅವೇರ್ನೆಸ್ ಇಂದ ಮಾಡ್ತಾ ಇರಂಗಿಲ್ಲ. ಇದನ್ನೆಲ್ಲ ಕಲಿತ ಮೇಲೆ ನಿಮ್ಮ ಬಿಸ್ನೆಸ್ ಅನ್ನ ನೀವು ಈಸಿಲಿ ಗ್ರೋ ಮಾಡ್ಬೋದು. ನೀವು ಜಾಬ್ ಸೀಕರ್ಸ್ ಆಗಿದ್ರೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಒಂದು ಪಾರ್ಟ್ ಟೈಮ್ ಇನ್ಕಮ್ ಕೂಡ ಇದರಿಂದ ಜನರೇಟ್ ಮಾಡ್ಕೊಳ್ಬಹುದು. ಈಗ ಏನಾದ್ರೂ ನೀವು ಜಾಬ್ ಆಗಿ ನೋಡ್ತಾ ಇದ್ರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, SEO ಸ್ಪೆಷಲಿಸ್ಟ್, ಕಂಟೆಂಟ್ ಕ್ರಿಯೇಟರ್, ಗೂಗಲ್ ಆಡ್ ಸ್ಪೆಷಲಿಸ್ಟ್, ಇ ಕಾಮರ್ಸ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಅಥವಾ ನೀವೇನಾದ್ರೂ ಬಿಸ್ನೆಸ್ ಅಥವಾ ಫ್ರೀಲಾನ್ಸಿಂಗ್ ಅಪಾರ್ಚುನಿಟಿಯನ್ನು ನೋಡ್ತಾ ಇದ್ರೆ ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಮ್ಯಾನೇಜ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ಗಳನ್ನ ರನ್ ಮಾಡ್ಬೋದು, ನೀವು ಮಾರ್ಕೆಟಿಂಗ್ ಕಂಟೆಂಟ್ಗಳನ್ನ ಡಿಸೈನ್ ಮಾಡ್ಬೋದು, ನೀವು ಬೇರೆಯವರ ಬಿಸ್ನೆಸ್ಗಳನ್ನ ಹೆಲ್ಪ್ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಕೂಡ ಮಾಡ್ಬೋದು. ಈ ದ ಫ್ಯೂಚರ್ AI ಪ್ಲಸ್ ಡಿಜಿಟಲ್ ಮಾರ್ಕೆಟಿಂಗ್. ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಚೇಂಜಿಂಗ್ ಹೌ ಮಾರ್ಕೆಟ್ ವರ್ಕ್ಸ್, ಹೌದಲ್ವಾ? ಸೊ ಹೀಗಾಗಿ ನೀವು ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಇಮೇಜ್ ಕ್ರಿಯೇಷನ್, ವಿಡಿಯೋ ಎಡಿಟಿಂಗ್, ಅಡ್ವರ್ಟೈಸ್ಮೆಂಟ್ ಐಡಿಯಾಸ್, ಕಸ್ಟಮರ್ ಅನಲೈಸಿಸ್, ಮಾರ್ಕೆಟ್ ಅನಲೈಸಿಸ್, ಇವನ್ನೆಲ್ಲವನ್ನು ಕೂಡ AI ನ ಯೂಸ್ ಮಾಡ್ಕೊಂಡು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಬೋದು. ಫ್ಯೂಚರ್ ಮಾರ್ಕೆಟರ್ ನೀಡ್ಸ್ ಮಾರ್ಕೆಟಿಂಗ್ ಪ್ಲಸ್ AI ಸ್ಕಿಲ್ಸ್. ಸೊ ಈ ನಮ್ಮ ಕೋರ್ಸ್ ನಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಫಂಡಮೆಂಟಲ್ಸ್, ಕಾನ್ವಾ ಡಿಸೈನಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, SEO, ಗೂಗಲ್ ಆಡ್ಸ್ ಅಂಡ್ ಫೇಸ್ಬುಕ್ ಆಡ್ಸ್, ಯೂಟ್ಯೂಬ್ ಮಾರ್ಕೆಟಿಂಗ್, AI ಮಾರ್ಕೆಟಿಂಗ್ ಟೂಲ್ಸ್, ಫ್ರೀಲಾನ್ಸಿಂಗ್ ಮತ್ತು ಆನ್ಲೈನ್ ಬಿಸ್ನೆಸ್ ಇವುಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೇವೆ. ನಿಮಗೆ ಏನಾದರೂ ಈ ಕೋರ್ಸ್ ಜಾಯಿನ್ ಆಗೋದಿತ್ತು ಅಂತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.